ದೆಹಲಿ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗ್ತಾ ಇದೆ. ಮೊದಲು ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಶುರು ಆಗತ್ತೆ. 70 ಕ್ಷೇತ್ರ 699 ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಮತ ಎಣಿಕೆಗೆ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮತ ಕೇಂದ್ರಕ್ಕೆ ಅಭ್ಯರ್ಥಿಗಳ ಏಜೆಂಟರಿಗಷ್ಟೇನೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಎಣಿಕೆ ಕೇಂದ್ರದ ಬಳಿ ಗುಂಪುಗೂಡೋದನ್ನ ಆಯೋಗ ನಿಷೇಧಿಸಿದೆ. ಇಡೀ ದೇಶದ ಚಿತ್ತ ದೆಹಲಿ ಚುನಾವಣಾ ಫಲಿತಾಂಶದತ್ತ ಇದೆ. ನೋಡಿ, ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದು ದೆಹಲಿಯ ಚುನಾವಣೆ. ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ಹಪಾಹಪಿಯಲ್ಲಿ ಆಪ್ ಕೂಡ ಇತ್ತು. ಯಾಕಂದ್ರೆ 2015ರಿಂದ ಅಲ್ಲಿ ಸರ್ಕಾರ ಅವರದೇ ಇತ್ತು, ಆಡಳಿತ ಅವ್ರದೇ ಇತ್ತು. ಆದರೆ ಈ ಬಾರಿ ಮತ್ತು ಕಳೆದ ಚುನಾವಣಾ ಸಂದರ್ಭದಿಂದಲೂ ಕೂಡ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿತ್ತು. ಆಪ್ನ ನಾಯಕರುಗಳು ಕೆಲವರು ಆಪ್ಗೆ ಗುಡ್ ಬೈ ಹೇಳಿದ್ರು ಮತ್ತು ಇನ್ನಿಲ್ಲದಂತ ಸಂಕಷ್ಟದ ಪರಿಸ್ಥಿತಿಯನ್ನ ಆಪ್ನ ನಾಯಕ ಕೇಜ್ರಿವಾಲ್ ಎದುರಿಸಿದ್ರು. ಆ ಆರೋಪ, ಈ ಆರೋಪ, ಆ ಹಗರಣ, ಈ ಹಗರಣ, ಜೈಲುವಾಸ ಎಲ್ಲವೂ ಕೂಡ ಆಗಿತ್ತು. ಕೆಲವೊಂದಷ್ಟು ಸಚಿವರುಗಳಿಗೆ ಸಂಕಷ್ಟ ಎದುರಾಗಿತ್ತು. ಇದೆಲ್ಲವೂ ಕೂಡ ರಾಜಕೀಯ ದುರುದ್ದೇಶ ಅಂತ ಹೇಳಲಾಗಿದೆ, ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಆದರೆ ಈಗ ಬಿಜೆಪಿ ಕೂಡ ಬಹು ವರ್ಷಗಳ ಕನಸು, ನಾವೇ ಅಲ್ಲಿ ಅಧಿಕಾರಕ್ಕೆ ಬರಬೇಕು, ದೆಹಲಿ ಒಂದು ಕೈ ತಪ್ಪು ಹೋಗಿದೆ, ಅಲ್ಲೂ ಕೂಡ ನಾವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪ್ರಯತ್ನವನ್ನು ಪಡಲಾಗ್ತಾ ಇತ್ತು. ಈಗ ಸಮೀಕ್ಷೆಗಳು ಆಲ್ಮೋಸ್ಟ್ ಹೇಳಿರೋದು ಏನು? ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಸಮೀಕ್ಷೆಗಳು ಹೇಳಿತ್ತು. ಆ ಕಾರಣಕ್ಕಾಗಿ ಇವತ್ತಿನ ರಿಸಲ್ಟ್ ಮೇಲೆ ಸಾಕಷ್ಟು ರೀತಿಯಾದಂಥ ನಿರೀಕ್ಷೆ ಅಂತೂ ಇದೆ. ಮೊದಲೆಲ್ಲ ಆಪ್ ಕಾಂಗ್ರೆಸ್ ಒಗ್ಗೂಡ್ಕೊಳ್ತಾ ಇತ್ತು, ಹಾಗಾಗಿ ಪಾಸಿಟಿವ್ ಆಗ್ತಿತ್ತು. ಆದರೆ ಈ ಬಾರಿ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗತ್ತೆ, ಫಲಿತಾಂಶ ನಮ್ಮ ಕಡೆನೇ ಇರುತ್ತೆ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಆದರೆ ನಾವು ಗೆಲ್ಲಲೇಬೇಕು, ಗೆದ್ದು ತೋರಿಸಲೇಬೇಕು ಅಂತ ಆಪ್ ಕೂಡ ಇನ್ನಿಲ್ಲದ ಪ್ರಯತ್ನ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗತ್ತೆ. ಎಲ್ಲೆಲ್ಲಿ ಯಾರ್ಯಾರು ಲೀಡ್ನಲ್ಲಿದ್ದಾರೆ, ಯಾವ್ಯಾವ ಕ್ಷೇತ್ರಗಳನ್ನು ಕಳ್ಕೊಳ್ಬೇಕಾಗುತ್ತೆ, ಎಷ್ಟು ಸೀಟ್ ಬರುತ್ತೆ, ಮ್ಯಾಜಿಕ್ ನಂಬರ್ ಯಾರು ತಲುಪ್ತಾರೆ, ಎಲ್ಲವೂ ಕೂಡ ಕುತೂಹಲ ಇದೆ. ನೋಡಿ, ಈ ದೆಹಲಿಯ ರಾಜಕೀಯದತ್ತ ಎಲ್ಲ ರಾಜ್ಯದವರ ಚಿತ್ತ ಅಂತೂ ಇದೆ. ದೆಹಲಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದಂಥ ಬಿಜೆಪಿಯನ್ನು ನಿಧಾನವಾಗಿ ಸಂಘಟಿಸಿಕೊಂಡು ಗೆದ್ದು ಬೀಗಿದ್ದಂಥ ಆಪ್ ಸತತವಾಗಿ 2015ರಿಂದ ಅಧಿಕಾರವನ್ನು ಅನುಭವಿಸ್ತಾ ಬಂದಿತ್ತು. ಆದರೆ ಆಪ್ ಒಳಗಿನ ಒಂದಷ್ಟು ಸಚಿವರುಗಳ ಮೇಲೆ ಗಂಭೀರವಾದಂಥ ಆರೋಪಗಳು ಬರುತ್ತೆ. ಪ್ರಮುಖರು ಮೇನ್ ಅಂತ ಕರೆಸ್ಕೊಳ್ತಿದ್ದವ್ರ ಮೇಲೇನೆ ಸಾಕಷ್ಟು ರೀತಿಯಾದಂಥ ಹಗರಣಗಳನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಬರುತ್ತೆ. ಅಲ್ಲಿಂದ ಕೊಂಚ ಮಟ್ಟಿಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಇಡೀ ಚಿತ್ರಣವೂ ಕೂಡ ಆಪ್ ಕೈಯಿಂದ ಜಾರಿ ಹೋಗ್ತಾ ಇದೆಯೇನೋ ಅಂತ ಅನ್ಸೋಕೆ ಶುರು ಆಗತ್ತೆ. ಆದರೆ ಪಟ್ಟು ಬಿಟ್ಟಿಲ್ಲ ಆಪ್. ಗೆದ್ದೇ ಬೀಗ್ತೀವಿ, ಎಲ್ಲಿ ಗೆದ್ದಿದ್ವೋ ಅಲ್ಲಿ ಮತ್ತೆ ಗೆಲ್ಲೇಬೇಕು ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಲಾಗಿತ್ತು. ಚುನಾವಣಾ ಸಂದರ್ಭದಲ್ಲಿ ಬೇಕಂತ ದಾಳಿಗಳಾಗತ್ತೆ, ಇಡೀ ದಾಳಿಗಳಾಗತ್ತೆ. ಇದೆಲ್ಲವನ್ನು ಕೂಡ ರಾಜಕೀಯ ಷಡ್ಯಂತ್ರ ಅಂತೆಲ್ಲ ವಿವರಿಸಲಾಗಿತ್ತು. ಆದರೂ ಕೂಡ ನಾವು ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ದೆಹಲಿ ಇದೆಯಲ್ಲ, ಇದು ಪ್ರತಿಷ್ಠೆಯ ಕಣ ಆಗ್ಬಿಟ್ಟಿದೆ. ಇತ್ತ ಬಿಜೆಪಿಗೂ ಪ್ರತಿಷ್ಠೆಯ ಕಣ, ಅತ್ತ ಆಪ್ಗೂ ಪ್ರತಿಷ್ಠೆಯ ಕಣ, ಕಾಂಗ್ರೆಸ್ಸು ಇನ್ನೊಂದು ಕಡೆಯಲ್ಲಿ ನಾವೇನು ಕಮ್ಮಿ ಇಲ್ಲ ಅಂತ ಅವರು ಕೂಡ. ಸೊ ಹಾಗಾಗಿ ಈ ಬಾರಿಯ ಚುನಾವಣೆಯ ರಿಸಲ್ಟ್ನ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ. ಈಗಾಗಲೇ ಚುನಾವಣಾ ಆಯೋಗ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಎಲ್ಲೂ ಗೊಂದಲಗಳ ಆಗಬಾರದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳ ಆಗಬಾರದು. ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.